ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ಇನ್ವೆಸ್ಟಿಗೇಷನ್ ತೀವ್ರಗೊಂಡಿರುವ ಬೆನ್ನಲ್ಲೇ ಸೌಜನ್ಯ ಕುಟುಂಬ ಈ ಪ್ರಕರಣಕ್ಕೆ ಎಂಟ್ರಿ ಆಗಿದೆ. ಇವತ್ತು ಎಸ್ಐಟಿ ಅಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೆ ಎಸ್ಐಟಿ ಕಚೇರಿಗೆ ಬಂದಿದ್ರು. ಸೌಜನ್ಯ ಕೇಸ್ ರೀಓಪನ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಎಸ್ಐಟಿಗೆ ದೂರನ್ನ ಕೊಡೋದಕ್ಕೆ ಬಂದ ಸೌಜನ್ಯ ಕುಟುಂಬ ಯಾರ ವಿರುದ್ಧ ದೂರಿಗೆ ಮುಂದಾದ್ರೂ ಸೌಜನ್ಯ ಕುಟುಂಬ ಅನ್ನೋದು ಈಗಿರುವಂತಹ ಪ್ರಶ್ನೆ. ಎಸ್ಐಟಿ ಅಧಿಕಾರಿಗಳ ಭೇಟಿ ಸಾಧ್ಯವಾಗದೆ ಸೌಜನ್ಯ ಕುಟುಂಬ ವಾಪಸ್ ಆಗಿದೆ. ಭೇಟಿಗೆ ಅವಕಾಶವನ್ನು ಕೊಟ್ಟಿಲ್ಲ ಎಸ್ಐಟಿ ಅಧಿಕಾರಿಗಳು. ಪೊಲೀಸರು ಬಿಡದೇ ಇರುವ ಕಾರಣ ಸೌಜನ್ಯ ತಾಯಿ ವಾಪಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ಐಟಿ ಆಗಲಿ ಪೊಲೀಸ್ ಆಗಲಿ ಈ ಕೇಸನ್ನು ರೀಓಪನ್ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ಕೋರ್ಟ್ನಲ್ಲಿ ರಿಪಿಟಿಷನ್ ಅನ್ನು ಹಾಕಬೇಕು ವಿತ್ ಎವಿಡೆನ್ಸ್ಗಳನ್ನು ಇಟ್ಕೊಂಡು, ಇಲ್ಲ ಸರ್ಕಾರದ ಮೂಲಕ ಮತ್ತೊಮ್ಮೆ ರೀಓಪನ್ ಮಾಡೋದಕ್ಕೆ ಮನವಿಯನ್ನು ಮಾಡಿಕೊಳ್ಬೇಕು. ಯಾವಾಗ ಧರ್ಮಸ್ಥಳದ ಪ್ರಕರಣದಲ್ಲಿ ತನಿಖೆಗೆ ಎಸ್ಐಟಿ ತನಿಖೆಗೆ ರಾಜ್ಯ ಸರ್ಕಾರ ಸೂಚನೆಯನ್ನು ಕೊಡ್ತೋ ಆಗ್ಲೇನೆ ಗೃಹ ಸಚಿವ ಜಿ ಪರಮೇಶ್ವರ್ ಒಂದನ್ನು ಕ್ಲಾರಿಫಿಕೇಶನ್ ಮಾಡಿದ್ರು. ಸೌಜನ್ಯ ಪ್ರಕರಣದ ಇನ್ವೆಸ್ಟಿಗೇಷನ್ ಅಲ್ಲ, ಇದು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣದ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಖಚಿತಪಡಿಸಿದ್ರು. ಈ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿಯೇ ಈಗ ಸೌಜನ್ಯ ಕುಟುಂಬ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿದೆ. ಚಿನ್ನಯ್ಯ ವಿರುದ್ಧ ಸೌಜನ್ಯ ತಾಯಿ ದೂರನ್ನ ಕೊಡ್ಲಿಕ್ಕೆ ಮುಂದಾದ್ರ ಅನ್ನುವಂತಹ ಪ್ರಶ್ನೆ. ಸಂದರ್ಶನವೊಂದರಲ್ಲಿ ಸೌಜನ್ಯ ಬಗ್ಗೆ ಪ್ರಸ್ತಾಪಿಸಿರ್ತಾರೆ ಚಿನ್ನಯ್ಯನಿಗೆ ಎಲ್ಲವೂ ಕೂಡ ಗೊತ್ತಿದೆ ಅಂಥೇಳಿ ಕುಟುಂಬಸ್ಥರು ದೂರನ್ನ ಕೊಡ್ಲಿಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಈ ಮೂಲಕ ಷಡ್ಯಂತ್ರದ ವಿಚಾರವನ್ನ ಬಾಯ್ಬಿಡ್ತಾ ಇದ್ದಂತಹ ಚಿನ್ನಯ್ಯನ ಮೇಲೆ ಸೌಜನ್ಯ ಕುಟುಂಬ ದೂರನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬಟ್ ಈಗ ಎಸ್ಐಟಿ ಇದನ್ನ ಹೇಗೆ ಕನ್ಸಿಡರ್ ಮಾಡುತ್ತೆ, ಈ ದೂರನ್ನ ಯಾವ ರೀತಿ ಪರಿಗಣಿಸುತ್ತೆ, ಅದು ಈಗಿರುವಂತಹ ಪ್ರಶ್ನೆ. ಈ ಮೂಲಕ ಧರ್ಮಸ್ಥಳದ ಪ್ರಕರಣದಲ್ಲಿ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇಂಟರ್ವ್ಯೂ ಒಂದರಲ್ಲಿ ಚೆನ್ನಯ್ಯ ಮಾತನಾಡಿದಂತಹ ಮಾತುಗಳನ್ನು ಆಧರಿಸಿ ಈಗ ಸೌಜನ್ಯ ತಾಯಿ ಎಸ್ಐಟಿ ಭೇಟಿ ಆಗೋದಕ್ಕೂ ಬಂದಿದ್ರು, ದೂರಿನ ಸಮೇತ ಬಂದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಎಸ್ಐಟಿ ಅಧಿಕಾರಿಗಳಿಗೆ ಮೊದಲೇ ಕಾಲಾವಕಾಶವನ್ನು ಕೇಳಿದ್ರು, ಕೊಟ್ಟಿರಲಿಲ್ಲ. ಹಂಗಿದ್ರೂ ಕೂಡ ಎಸ್ಐಟಿ ಕಚೇರಿ ಹತ್ರ ಬಂದಂತಹ ಸೌಜನ್ಯ ಕುಟುಂಬಸ್ಥರನ್ನ ವಾಪಸ್ ಕಳುಹಿಸಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಾವೇ ಫೋನ್ ಮಾಡಿ ಕರಿತೀವಿ, ಅವಾಗ ಬನ್ನಿ ಅಂತ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಸ್ಐಟಿ ಅಧಿಕಾರಿಗಳನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಎಸ್ಐಟಿಗೆ ದೂರನ್ನ ಕೊಡೋದಕ್ಕೆ ಸೌಜನ್ಯ ಕುಟುಂಬ ಬಂದಿರುವಂತಹದ್ದು. ಆ ದೂರು ಏನು, ಯಾರ ವಿರುದ್ಧ, ಯಾಕಾಗಿ, ಅದು ಈಗಿರುವಂತಹ ಪ್ರಶ್ನೆ. ಸೌಜನ್ಯ ಕುಟುಂಬ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿರೋದ್ರಿಂದ ಈ ಪ್ರಕರಣದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ, ಅದು ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ಹಾಗಾಗಿ ಧರ್ಮಸ್ಥಳದ ಪ್ರಕರಣ ಮತ್ತಷ್ಟು ಕುತೂಹಲವನ್ನು ಹೆಚ್ಚು ಮಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಈ ಪ್ರಕರಣದಲ್ಲಿ ಷಡ್ಯಂತ್ರ ಮತ್ತು ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿಯೇ ಎಸ್ಐಟಿ ತನಿಖೆ ಚುರುಕಾಗಿತ್ತು. ಈಗ ಸೌಜನ್ಯ ಕುಟುಂಬ ಕೂಡ ಈ ಪ್ರಕರಣಕ್ಕೆ ಎಂಟ್ರಿ ಆಗಿರುವಂಥದ್ದು. ಯಾಕಾಗಿ ಬಂದಿದ್ರು, ಯಾರ ವಿರುದ್ಧ ದೂರನ್ನು ಕೊಡೋದಕ್ಕೆ ಮುಂದಾಗಿದ್ರು, ಏನು ಡೀಟೇಲ್ಸ್ ಸಿಗ್ತಾ ಇದೆ ಪ್ರಕಾಶ್ ಈ ವಿಚಾರಕ್ಕೆ? ಪ್ರೇಮ್ ಕುಮಾರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಸಿಗ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಸೌಜನ್ಯ ಕುಟುಂಬ ಕೂಡ ಇದೀಗ ಎಂಟ್ರಿ ಆಗ್ತಾ ಇದೆ. ಚಿನ್ನಯ್ಯ ಕೆಲವೊಂದಿಷ್ಟು ಯೂಟ್ಯೂಬ್ಗಳಿಗೆ ಸಂದರ್ಶನ ಕೊಡುವಂತಹ ಸಂದರ್ಭದಲ್ಲಿ ಏನು ಸೌಜನ್ಯ ಶವವನ್ನ ಅವತ್ತು ಹೂಳ್ಲಿಕ್ಕೆ ಅಂತ ಹೇಳಿ ನನಗೆ ಕಾಲ್ ಬಂದಿತ್ತು. ಆ ಸಂದರ್ಭದಲ್ಲಿ ನಾನು ಊರಲ್ಲಿ ಇರಲಿಲ್ಲ ಅನ್ನುವಂಥದ್ದನ್ನ ಒಂದು ಯೂಟ್ಯೂಬ್ನಲ್ಲಿ ಹೇಳ್ತಾರೆ. ಮತ್ತೊಂದು ಕಡೆ ನಾನು ಆ ಒಂದು ಉಳುವಂತ ಸಂದರ್ಭದಲ್ಲಿ ನಾನು ನೋಡಿದ್ದೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾರೆ. ಸೊ ಹೀಗಾಗಿ ಆತನ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಅನುಮಾನವನ್ನ ಮೂಡಿಸ್ತಾ ಇದೆ. ಸೊ ಹೀಗಾಗಿ ಸೌಜನ್ಯ ಮೃತಪಟ್ಟಿರುವಂತ ವಿಚಾರ ಮತ್ತೆ ಆ ಶವವನ್ನ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಏನೋ ಆ ಶವನ್ನ ಸಾಗಿಸುವಂತ ಸಂದರ್ಭದಲ್ಲಿ ಈತನಿಗೆ ವಿಚಾರಗಳು ಗೊತ್ತಿದ್ದಾವೆ, ಇದರ ಹಿನ್ನೆಲೆ ಕೂಡ ಗೊತ್ತಿದೆ ಅನ್ನುವಂತಹ ಒಂದಿಷ್ಟು ಅನುಮಾನಗಳು ಈಗ ಸೌಜನ್ಯ ಕುಟುಂಬಕ್ಕೆ ಇದೆ. ಸೊ ಆ ಕಾರಣಕ್ಕಾಗಿ ಚೆನ್ನಯ್ಯನ ವಿರುದ್ಧ ಇದೀಗ ದೂರನ್ನ ಕೊಡೋದಕ್ಕೆ ಈಗ ಎಸ್ಐಟಿ ಕಚೇರಿಗೆ ಬಂದಿದ್ರು. ಎಸ್ಐಟಿ ಅಧಿಕಾರಿಗಳಿಗೆ ಮೊದಲೇ ಹೇಳಿರ್ಲಿಲ್ಲ, ಅನುಮತಿಯನ್ನ ಪಡೆದಿರ್ಲಿಲ್ಲ, ಹೀಗೆ ನಾವು ಬರ್ತಾ ಇದ್ದೀವಿ ಇಷ್ಟು ಗಂಟೆಗೆ ಅಂತ ಹೇಳಿ. ಸೊ ಹೀಗಾಗಿ ಅನುಮತಿಯನ್ನ ಪಡೆಯದೆ ನೇರವಾಗಿ ಎಸ್ಐಟಿ ಕಚೇರಿಗೆ ಬಂದಿದ್ರು. ಆ ಕಾರಣಕ್ಕಾಗಿ ಈಗ ಬರೋದಕ್ಕೆ ಅವಕಾಶ ಇಲ್ಲ, ಈಗ ಭೇಟಿಗೂ ಕೂಡ ಅವಕಾಶ ಇಲ್ಲ ಅಂತ ಹೇಳಿ ಈಗ ವಾಪಸ್ ಕಳಿಸಲಾಗಿದೆ. ಈಗ ಮಧ್ಯಾಹ್ನದ ಬಳಿಕವಾದ್ರೂ ಕೂಡ ನಮಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ ನಮ್ಮ ಏನು ದೂರಿದೆ ಅದನ್ನ ಕೊಡ್ಲಿಕ್ಕೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಧ್ಯಾಹ್ನದ ಬಳಿಕ
ಅವಕಾಶ ಇದ್ರೆ ನಾವು ಕರಿತೀವಿ ಅನ್ನುವಂಥದ್ದನ್ನು ಕೂಡ ಈಗ SIT ಅಧಿಕಾರಿಗಳು ಹೇಳಿದ್ದಾರೆ. ಸೊ ಈ ಮೂಲಕವಾಗಿ ಈ ಷಡ್ಯಂತ್ರದ ಪ್ಲಾನ್ ಏನಿತ್ತು, ಈ ಬುರ್ಡೆ ಗ್ಯಾಂಗ್ ಏನಿತ್ತು, ಈ ಪ್ರಕರಣ ಏನಿತ್ತು, ಆ ಪ್ರಕರಣಕ್ಕೊಂದು ಇದೀಗ ಹೊಸ ತಿರುವು ಪಡೆದುಕೊಳ್ಳುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಪ್ರೇಮ್, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.